ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೆಂಕಟೇಶ್. ಇವತ್ತು ನಾನು ಒಂದು ವಿಶೇಷವಾದ ದೇವಾಲಯನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅದು ಯಾವುದಪ್ಪ ಅಂದರೆ ಹಾಸನ ಜಿಲ್ಲೆಯ ಅರಸೀಕೆರೆಯ ಊರ ಮಧ್ಯದಲ್ಲಿರ್ತಕ್ಕಂತಹ ಸಹಸ್ರಕೂಟ ಜಿನಾಲಯ, ಅಂದರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಹೊಯ್ಸಳರ ಕಾಲದ ದೇವಾಲಯ. ಕಲಚೂರಿ ಬಿಜ್ಜಳನ ಸಚಿವನು ದಂಡನಾಯಕನೂ ಆಗಿದ್ದ. ಆನಂತರ ಹೊಯ್ಸಳ ವೀರ ಬಲ್ಲಾಳನ ಅಧಿಕಾರಿಯಾಗಿ ನೇಮಕಗೊಂಡಿದ್ದಂತಹ ರೇಚಣ ಅಥವಾ ರೇಚಿಮಯ್ಯ ಅನ್ನೋ ಅಧಿಕಾರಿ ಈ ಜಿನ ದೇವಾಲಯದ ನಿರ್ಮಾತೃ. ಹೊಯ್ಸಳರ ಕಾಲದಲ್ಲಿ ಅರಸೀಕೆರೆಯಲ್ಲಿದ್ದ ಜೈನ ಮುನಿ ಸಾಗರ ನಂದಿಯ ಮಹಿಮೆನ ಕೇಳಿ ರೇಚಿಮಯ್ಯ ತನ್ನ ಮಡದಿ ಗೌರಾದೇವಿಯೊಂದಿಗೆ ಅರಸೀಕೆರೆಗೆ ಬರ್ತಾನೆ. ಆ ಜೈನ ಮುನಿಯ ಪ್ರೇರೇಪಣೆಯಿಂದ 1219ರಲ್ಲಿ ಅರಸೀಕೆರೆಯಲ್ಲಿ ಒಂದು ಜೈನ ಬಸದಿಯನ್ನು ನಿರ್ಮಾಣ ಮಾಡ್ತಾನೆ. ಅದೇ ಇಂದಿನ ಸಹಸ್ರಕೂಟ ಜಿನಾಲಯ. ಈಗ ನೀವು ನೋಡ್ತಾ ಇರುವಂತಹ ಶಿಲ್ಪ, ಇವತ್ತಿಗೆ ಬಸದಿಯ ಹೊರಗಡೆ ಇಟ್ಟಿರುವಂತಹ ಈ ಶಿಲ್ಪ ಒಂದು ಕಾಲಕ್ಕೆ ಈ ಜಿನಾಲಯದ ಗರ್ಭಗುಡಿಯಲ್ಲಿದ್ದು ನಿತ್ಯ ಪೂಜೆಗೊಳ್ಳುತ್ತಿದ್ದಂತಹ ಸಹಸ್ರಕೂಟ ಜಿನಬಿಂಬ. 800 ವರ್ಷಗಳಷ್ಟು ಹಳೆಯದಾದರೂ ಇಂದು ಮುರಿದು ಮುಕ್ಕಾಗಿದ್ದರೂ ಈ ಜಿನಬಿಂಬದ ಸೌಂದರ್ಯವನ್ನು ನಾವು ಸ್ಪಷ್ಟವಾಗಿ ನೋಡಬಹುದು. ಶಿಲ್ಪ ಸೌಂದರ್ಯವನ್ನು ಆಸ್ವಾದಿಸಬಹುದು. ಈ ಜಿನಬಿಂಬದ ಪೀಠದ ಸುತ್ತಲೂ ಶಾಸನ ಇರೋದನ್ನ ನಾವು ನೋಡಬಹುದು. ಈ ಶಾಸನದಲ್ಲಿ ಅವತ್ತು ಅರಸೀಕೆರೆಯಲ್ಲಿದ್ದ ಜೈನ ಮುನಿ ಸಾಗರ ನಂದಿ ಮತ್ತು ಶ್ರಾವಕ ದಂಪತಿಗಳಾದಂತಹ ರೇಚಿಮಯ್ಯ ಮತ್ತು ಗೌರಾದೇವಿಯರ ಬಗ್ಗೆ ಉಲ್ಲೇಖ ಇರೋದನ್ನ ನಾವು ನೋಡಬಹುದು. ಈ ಜಿನಬಿಂಬದ ಒಂದು ವಿಶೇಷ ಏನಪ್ಪ ಅಂದರೆ, ಇದು ಹೊಯ್ಸಳ ದೇವಾಲಯದಂತೆಯೇ ಷಡ್ವರ್ಗ ಮಾದರಿಯಲ್ಲಿ ರಚನೆಯಾಗಿರುವಂಥದ್ದು. ಅಂದರೆ ಅಧಿಷ್ಠಾನ, ಭಿತ್ತಿ, ಪ್ರಸ್ತರ, ಗ್ರೀವ, ಶಿಖರ ಮತ್ತು ಸ್ತೂಪಿ, ಅಂದರೆ ಈ 6 ಊರ್ಧ್ವ ರಚನೆಗಳನ್ನು ಈ ಜಿನಬಿಂಬದಲ್ಲಿ ನಾವು ನೋಡಬಹುದು. ಈ ಜಿನಬಿಂಬದ ಕೆಳಗೆ ಭಿತ್ತಿಪಾದಗಳು, ಮಧ್ಯದಲ್ಲಿ ಸಿಂಹಗಳು, ಕಪೋತದ ರಚನೆಯನ್ನು ನಾವು ನೋಡಬಹುದು. ಕಪೋತದ ಮೇಲೆ ಧ್ಯಾನ ಮುದ್ರೆಯಲ್ಲಿರುವ ಜಿನಬಿಂಬ ಇದೆ. ಕೆಳಗಿನಿಂದ ಮೇಲಕ್ಕೆ ಹೋದಂತೆ ಕಿರಿದಾಗುತ್ತಾ ಹೋಗುವ ಈ ಜಿನಬಿಂಬದಲ್ಲಿ ಹಲವಾರು ಸಣ್ಣ ಸಣ್ಣ ಜಿನಬಿಂಬಗಳ ಸಾಲುಗಳನ್ನು ನಾವು ನೋಡಬಹುದು. ಶಿಲ್ಪದ ಸುತ್ತಲೂ ಜಿನಬಿಂಬಗಳ ಸಾಲುಗಳಿವೆ. ಇದರ ಅಧಿಷ್ಠಾನದ ಮೇಲೆ ಸಿಂಹವ್ಯಾಳಿ ಗೋಪುರಾದಿ ಶಿಲ್ಪವು, ಅದರ ಮೇಲ್ಗಡೆ ಪದ್ಮಾಸನದಲ್ಲಿ ತಪೋನಿರತ ಜಿನರ ಶಿಲ್ಪಗಳನ್ನು ನಾವು ನೋಡಬಹುದು. ಜಿನರ ಸುತ್ತಲೂ ಮಕರ ತೋರಣ ಬಂದಿದೆ. ಅದರ ಕುಸುರಿ ಕೆತ್ತನೆ ನಮ್ಮ ಗಮನ ಸೆಳೆಯುತ್ತೆ. ಇಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ವಿಶೇಷ ಏನೆಂದರೆ, ಈ ಸಹಸ್ರಕೂಟ ಜಿನಬಿಂಬದಲ್ಲಿ ಅಂದರೆ 1008 ಜಿನಬಿಂಬಗಳಲ್ಲಿ ನಿಂತಿರುವಂತಹ ಒಂದೇ ಒಂದು ಜಿನ ಶಿಲ್ಪನೂ ಇಲ್ಲ. ಅಂದರೆ ಎಲ್ಲರೂ ಸಹ ಕುಳಿತ ಜಿನ ಮೂರ್ತಿಗಳನ್ನ ನಾವು ನೋಡಬಹುದು. ಇದು ಇದೇ ಬಸದಿಯ ಹೊರಗಡೆ ಇರುವಂತಹ ಹೊಯ್ಸಳ ಶೈಲಿಯಲ್ಲಿರುವ ವಿಷ್ಣುವಿನ ಶಿಲ್ಪ. ನಿಮಗೆ ಆಶ್ಚರ್ಯ ಆಗಬಹುದು, ಜೈನ ದೇವಾಲಯದಲ್ಲಿ ವಿಷ್ಣು ಶಿಲ್ಪನೇ ಅಂತ. ಆದರೆ ಹೊಯ್ಸಳರು ಧರ್ಮ ಸಹಿಷ್ಣುಗಳಾಗಿದ್ದರು. ಧಾರ್ಮಿಕ ಸಹಿಷ್ಣುತೆ ಅವರ ರಾಜನೀತಿಯ ಒಂದು ಭಾಗವೇ ಆಗಿತ್ತು. ಹೀಗಾಗಿ ನಾವು ಅರಸೀಕೆರೆಯಲ್ಲಿ ವಿಷ್ಣು, ಶಿವನ ಮತ್ತು ಜೈನ ದೇವಾಲಯಗಳನ್ನ ಒಟ್ಟೊಟ್ಟಿಗೆ ನಾವು ನೋಡಬಹುದು. ಅವರ ಧಾರ್ಮಿಕ ಸಹಿಷ್ಣುತೆಯ ಪ್ರತೀಕವಾಗಿ ಈ ವಿಷ್ಣು ಶಿಲ್ಪ ಈ ಜಿನಾಲಯದಲ್ಲಿದೆ ಅಂತಲೇ ನಾವು ಹೇಳಬಹುದು. ಈ ವಿಷ್ಣು ಶಿಲ್ಪದ ಪಕ್ಕದಲ್ಲೇ ಜಿಯಾತ್ ತ್ರೈಲೋಕ್ಯನಾಥಸ್ಯ ಶಾಸನಂ ಜಿನ ಶಾಸನಂ ಎಂಬ ಸಂಸ್ಕೃತ ಶ್ಲೋಕದಿಂದ ಪ್ರಾರಂಭವಾಗುವ 55 ಸಾಲಿನ ಬೃಹತ್ ಜಿನ ಶಾಸನವನ್ನು ನಾವು ನೋಡಬಹುದು. ಇದರಲ್ಲಿ ಹೊಯ್ಸಳ ವಂಶದ ಮೂಲದ ಜೊತೆಗೆ ಹೊಯ್ಸಳ ರಾಜವಂಶದ ವಂಶಾವಳಿ ಇದೆ. ಇಮ್ಮಡಿ ವೀರ ಬಲ್ಲಾಳ ಮತ್ತು ಅವನ ಮಗ ನರಸಿಂಹರಾಜನವರೆಗೆ ರಾಜಾವಳಿಯ ಮಾಹಿತಿ ಕೂಡ ಸಿಗುತ್ತೆ. ಅಲ್ಲದೆ ಈ ಶಾಸನದಲ್ಲಿ ಅಂದು ಅರಸೀಕೆರೆಯಲ್ಲಿದ್ದ ಜೈನ ವರ್ತಕರನ್ನ ಹೊಗಳಿ ಕೊಂಡಾಡಿರೋದ್ರನ್ನು ಸಹ ನಾವು ನೋಡಬಹುದು. ಜೊತೆಗೆ ರೇಚಿಮಯ್ಯ ತನ್ನ ಹೆಂಡತಿ ಗೌರಾದೇವಿಯೊಂದಿಗೆ ಈ ಜೈನ ವರ್ತಕರ ಕೀರ್ತಿಯನ್ನು ಕೇಳಿ ಅರಸೀಕೆರೆಗೆ ಬಂದು ಜೈನ ಮುನಿ ಸಾಗರ ನಂದಿಯ ನೇತೃತ್ವದಲ್ಲಿ ಈ ಸಹಸ್ರಕೂಟ ಜಿನಾಲಯವನ್ನು ಕಟ್ಟಿಸಿದ ವಿಷಯ ಮತ್ತು ಹೊಯ್ಸಳ ದೊರೆ ವೀರ ಬಲ್ಲಾಳನಿಂದ ಹಂದರಹಾಳ ಅನ್ನೋ ಗ್ರಾಮವನ್ನು ಪಡೆದು ಅದನ್ನು ಈ ಸಹಸ್ರಕೂಟ ಜಿನಾಲಯಕ್ಕೆ ಧಾರಾಪೂರ್ವಕವಾಗಿ ದಾನ ಕೊಟ್ಟ ಬಗ್ಗೆಯೂ ಸಹ ಮಾಹಿತಿ ಇದೆ. ಸಾಮಾನ್ಯವಾಗಿ ಹೊಯ್ಸಳ ದೇವಾಲಯದ ಹೊರಗೋಡೆಗಳು ಷಡ್ವರ್ಗ ಮಾದರಿಗೆ ಸೇರಿರುತ್ತವೆ. ಆದರೆ ಇಲ್ಲಿ
ಅಂದರೆ ಈ ಜಿನಾಲಯದ ಹೊರ ಗೋಡೆಯಲ್ಲಿ ಅಧಿಷ್ಠಾನ, ಭಿತ್ತಿ ಮತ್ತು ಪ್ರಸ್ತರ ಈ 3 ಭಾಗಗಳನ್ನು ಮಾತ್ರ ನಾವು ನೋಡಬಹುದು. ಇವುಗಳ ಮೇಲೆ ಇರಬೇಕಾಗಿದ್ದ ಗ್ರೀವ ಆಗಲಿ, ಶಿಖರ ಮತ್ತು ಸ್ತೂಪಿ ಆಗಲಿ, ಅಂದರೆ ಈ 3 ಊರ್ಧ್ವ ರಚನೆಗಳು ನಮಗೆ ಕಾಣಸಿಗೋದಿಲ್ಲ. ಅದೇ ರೀತಿಯಾಗಿ ಈ ಜಿನಾಲಯದ ಹೊರಗಡೆ ಮಾನಸ್ತಂಭವಾಗಲಿ, ಬಲಿಪೀಠವಾಗಲಿ ಕಾಣಿಸೋದಿಲ್ಲ. ಪ್ರಾಕಾರವೋ ಇತ್ತೋ ಇಲ್ಲೋ ಅದು ಸಹ ನಮಗೆ ಗೊತ್ತಾಗೋದಿಲ್ಲ. ಅರಸೀಕೆರೆಯ ಈ ಜಿನಾಲಯ ಹೊರ ನೋಟಕ್ಕೆ ಸಾಧಾರಣವಾಗಿ ಕಂಡರೂ ಒಳ ಹೊಕ್ಕರೆ ಅಸಾಧಾರಣವಾದ ವಿನ್ಯಾಸವನ್ನು ನಾವು ನೋಡಬಹುದು. ದೇವಶಿಲ್ಪಿಯ ಶಿಲ್ಪಗೃಹ ಹೊಕ್ಕ ಅಪೂರ್ವ ಅನುಭವವಾಗುತ್ತದೆ. ಈ ಜಿನಾಲಯದಲ್ಲಿ ಗರ್ಭಗೃಹ, ಸುಖನಾಸಿ, ನವರಂಗ ಮತ್ತು ಮುಖಮಂಟಪಗಳನ್ನ ನಾವು ನೋಡಬಹುದು. ಈಗ ನೀವು ನೋಡ್ತಾ ಇರೋದೇ ಈ ಜಿನಾಲಯದ ನವರಂಗ. ಯಾವುದೇ ದೇವಾಲಯಗಳಲ್ಲಿ ಶಿಲ್ಪಿಗಳಿಗೆ ತಮ್ಮ ಕೈಚಳಕವನ್ನು ತೋರಿಸಲು, ಶಿಲ್ಪ ಚಾತುರ್ಯವನ್ನು ಎರಕ ಹೊಯ್ಯಲು ಅತ್ಯುತ್ತಮ ಭಾಗ ಅಂದರೆ ಅದು ನವರಂಗ ಮಾತ್ರ. ಇಲ್ಲಿನ ನವರಂಗ ಅಪೂರ್ವ ಶಿಲ್ಪ ಸಂಪತ್ತಿನಿಂದ ತುಂಬಿ ತುಳುಕುತ್ತಿದೆ. ನವರಂಗದ 9 ಅಂಕಣಗಳು ಬಗೆ ಬಗೆಯ ವಿಶೇಷ ವಿನ್ಯಾಸದ ಭುವನೇಶ್ವರಿಗಳಿಂದಲೂ ವಿತಾನ ಪಟ್ಟಿಕೆಗಳಿಂದಲೂ ಕಂಗೊಳಿಸುತ್ತಿದೆ. ನವರಂಗಕ್ಕೆ ಈ ಮೊದಲು 3 ಬಾಗಿಲುಗಳಿದ್ದವು. ಅಂದರೆ ದಕ್ಷಿಣದ ಬಾಗಿಲು ಬಿಟ್ಟು ಪೂರ್ವ ಮತ್ತು ಪಶ್ಚಿಮಕ್ಕೆ 12 ಬಾಗಿಲುಗಳಿದ್ದವು. ಆದರೆ ಈಗ ಪ್ರವೇಶ ದ್ವಾರದ ಮೂಲಕ ಬರುವ ದ್ವಾರ ಮಾತ್ರ ಇದೆ. ಉಳಿದೆರಡು ದ್ವಾರಗಳನ್ನು ಗೋಡೆ ಕಟ್ಟಿ ಮುಚ್ಚಲಾಗಿದೆ. ನವರಂಗವು 23 ಅಡಿಗಳಷ್ಟು ಉದ್ದ ಮತ್ತು 23 ಅಡಿಗಳಷ್ಟು ಅಗಲವಾದ ವಿಸ್ತಾರವಾದ ಒಂದು ಭಾಗವಾಗಿದೆ. ನವರಂಗದ ಮಧ್ಯದಲ್ಲಿ ಹೊಯ್ಸಳ ಶೈಲಿಯ ಪ್ರಧಾನ ಲಕ್ಷಣಗಳಿಗೆ ಒಂದಾದ 4 ತಿರುಗಣಿ ಅಥವಾ ಶ್ರೀಕಾರ ಕಂಬಗಳಿವೆ. ಅವು ತಮ್ಮ ನಯ ನುಣುಪುಗಳಿಂದ ಆಕರ್ಷಕವಾಗಿದ್ದು ಗಾಜಿನ ಕನ್ನಡಿಯಂತೆ ಮಿರಮಿರನೆ ಫಳಫಳನೆ ಹೊಳೆಯುತ್ತಿವೆ. ಈ ತಿರುಗಣಿ ಕಂಬಗಳು ಮಾತ್ರವಲ್ಲದೆ ನವರಂಗದ ಗೋಡೆಗಳಲ್ಲಿ ಒಟ್ಟು 8 ಅರ್ಧ ಕಂಬಗಳು ಇರುವುದನ್ನು ಸಹ ನಾವು ಗಮನಿಸಬಹುದು. ನವರಂಗದ ಛಾವಣಿಯಲ್ಲಿ 9 ಭುವನೇಶ್ವರಿಗಳು ಅತ್ಯಂತ ಸೂಕ್ಷ್ಮವಾದ ಕೆತ್ತನೆ ಕೆಲಸಗಳಿಂದ ಕೂಡಿದೆ. ಶಿಲ್ಪಿ 1 ಇಂಚು ಜಾಗವನ್ನು ಬಿಡದ ರೀತಿಯಲ್ಲಿ ನವರಂಗವನ್ನು ಅಲಂಕರಿಸಿದ್ದಾನೆ. ಮಧ್ಯದ ಭುವನೇಶ್ವರಿ ಉಳಿದ 8 ಭುವನೇಶ್ವರಿಗಳಿಗಿಂತ ಉತ್ಕೃಷ್ಟವಾಗಿದೆ. ಅಳತೆಯಲ್ಲೂ ದೊಡ್ಡದು, ಆಳದಲ್ಲೂ ಹೆಚ್ಚುಗಾರಿಕೆ ಇರೋದನ್ನ ನಾವು ಗಮನಿಸಬಹುದು. ಈ ರೀತಿಯ ಆಳವಾದ ತಾವರೆ ಹೂವಿನ ಭುವನೇಶ್ವರಿಯನ್ನ ಪದ್ಮಶಿಲಾ ಅನ್ನೋ ಹೆಸರಿನಿಂದ ನಾವು ಕೂಗ್ತೀವಿ. ಈ ರೀತಿಯ ವಿತಾನ ಹೊಯ್ಸಳ ದೇವಾಲಯಗಳ ಒಂದು ಪ್ರಮುಖ ಲಕ್ಷಣನೇ ಆಗಿತ್ತು ಅಂತ ನಾವು ಹೇಳಬಹುದು. ಈ ರೀತಿಯ ಪದ್ಮ ಮಂಡಲಗಳ ಸುತ್ತಲಿನ ಶಿಲ್ಪ ಪಟ್ಟಿಕೆಗಳಲ್ಲಿ ಜೈನ ಪುರಾಣ ಕಥನಕ್ಕೆ ಸಂಬಂಧಪಟ್ಟ ಚಿತ್ರಣಗಳನ್ನ ನಾವು ನೋಡಬಹುದು. ಭುವನೇಶ್ವರಿಯ ವಿತಾನ ಪಟ್ಟಿಕೆಗಳಲ್ಲಿ ಬಹಳ ಪ್ರಮುಖವಾದಂತಹ ನಿರೂಪಣಾ ಚಿತ್ರಗಳಂದರೆ ಪದ್ಮಾಸನದಲ್ಲಿ ಕುಳಿತಿರುವ ಜಿನರು, ಚಾಮರಧರರು, ಭಕ್ತರು, ಪಾರ್ಶ್ವನಾಥ ತೀರ್ಥಂಕರರು, ಶ್ರಾವಕರು ಜೈನಾಗಮಗಳ ತಾಳೆಯೋಲೆ ಓದುತ್ತಿರುವಂಥದ್ದು ಮುಂತಾದ ನಿರೂಪಣೆಗಳನ್ನ ನಾವು ನೋಡಬಹುದು. ಇನ್ನೊಂದೆಡೆ ಕೀರ್ತಿಮುಖ, ಬಳ್ಳಿ ಸುರುಳಿ, ಪುಸ್ತಕ ಹಿಡಿದಿರುವ ದೇವಿ, ಪರಿಚಾರಿಕೆಯರು, ತೀರ್ಥಂಕರರು, ಶಂಖನಿಧಿ ಮತ್ತು ಪದ್ಮನಿಧಿಯೊಂದಿಗೆ ಕುಬೇರ, ಚಾಮರಧಾರಿಗಳ ಸಹಿತ ಧ್ಯಾನಾಸಕ್ತ ಜಿನರು, ಪರಿವಾರದೊಂದಿಗೆ ಇರುವಂತಹ ಸಪ್ತ ಮಾತೃಕೆಯರು, ಗಾಯಕರು, ವಾದ್ಯಗಾರರು, ನೃತ್ಯ ತಂಡಗಳು ಇತ್ಯಾದಿ ಶಿಲ್ಪ ಸಮೂಹವನ್ನು ನಾವು ಗಮನಿಸಬಹುದು. ಮತ್ತೊಂದು ವಿತಾನದ ಶಿಲ್ಪ ಪಟ್ಟಿಕೆಯಲ್ಲಿ ನಿಧಿಯೊಂದಿಗಿರುವ ಕುಬೇರ, ಪತ್ರಾಲಂಕರಣ, ಸಿಂಹ, ಹಸು, ಶಾರ್ದೂಲ, ವ್ಯಾಳ ಇತ್ಯಾದಿ ಪ್ರಾಣಿಗಳನ್ನು ಸಹ ನಾವು ಗುರುತಿಸಬಹುದು. ಇದರ ಮೇಲಿನ ಸಾಲು ಕೀರ್ತಿಮುಖ, ಬಳ್ಳಿ ಸುರುಳಿ, ಒಲ್ಲಿಮಾಲೆ, ಜೋತಾಡುವ ಗುಬುಟಗಳು, ಕೆಳಮೊಗದಾದ ಪದ್ಮ, ಜಿನಮುನಿ ಪ್ರವಚನ ನೀಡುತ್ತಿರುವುದು, ಅದನ್ನು ಶಿಷ್ಯರು ಬಹಳ ಆಸಕ್ತಿಯಿಂದ ಆಲಿಸುತ್ತಿರುವಂಥ ದೃಶ್ಯಗಳಿವೆ. ಇದರ ಪಕ್ಕದಲ್ಲೇ ಇನ್ನೊಂದೆಡೆ ಭಕ್ತರು ಜೈನ ಲಾಂಛನಗಳನ್ನು
ಪೂಜಿಸುತ್ತಿರುವಂಥ ದೃಶ್ಯಾವಳಿಗಳನ್ನ ನಾವು ನೋಡಬಹುದು. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದರೆ ಒಂದು ಕಾಲಕ್ಕೆ ಅರಸೀಕೆರೆಯ ಈ ಜಿನಾಲಯ ಒಂದು ಜೈನ ಘಟಿಕಾ ಸ್ಥಾನ ಆಗಿದ್ದಂತೆ ನಮಗೆ ಕಾಣಿಸುತ್ತೆ. ಒಟ್ಟಾರೆ ವ್ಯಾಳಿ, ಸಿಂಹ, ಪದ್ಮ, ವಿವಿಧ ವಿನ್ಯಾಸದ ಕೀರ್ತಿ ಮುಖಗಳು, ಸುರುಳಿ ಅಲಂಕೃತ ತೋರಣ, ಸಿಂಹದ ಬಾಯಿಂದ ಹೊರಬರುತ್ತಿರುವ ಮುಕ್ತಾಗ್ರಾಸಗಳು ಇತ್ಯಾದಿ ವಿನ್ಯಾಸಗಳನ್ನು ಎಲ್ಲ ಅಂಕಣಗಳಲ್ಲೂ ಕಾಣಬಹುದು. ಶಿಲ್ಪಿ ನವರಂಗದ 9 ಅಂಕಣಗಳಲ್ಲೂ ಒಂದಿಂಚೂ ಜಾಗವನ್ನು ಬಿಡದ ರೀತಿಯಲ್ಲಿ ತನ್ನ ಕೈಚಳಕದಿಂದ ಬಹಳ ಅದ್ಭುತವಾದ ಸೌಂದರ್ಯವನ್ನು ತಂದಿರೋದನ್ನು ನಾವು ನೋಡಬಹುದು. ಒಟ್ಟಾರೆ ಇಡೀ ಬಸದಿಯ ಈ ಸೌಂದರ್ಯವೆಲ್ಲ ಈ ನವರಂಗದಲ್ಲೇ ಹೆಪ್ಪುಗಟ್ಟಿದೆ, ಕೆನೆಗಟ್ಟಿದೆ ಅಂತಲೇ ನಾವು ಹೇಳಬಹುದು. ತಿರುಗಣಿ ಅಥವಾ ಲೇತಿನಿಂದ ತಯಾರಿಸಿದ ಶ್ರೀಕರ ಕಂಬಗಳೇ ನವರಂಗದ ಪ್ರಧಾನ ಆಕರ್ಷಣೆ. ಈ ಕಂಬಗಳ ತಳಭಾಗ ಚೌಕಾಕಾರವಾಗಿದೆ. ಈ ಚತುರ್ಮುಖದ ಮೇಲೆ ಉದ್ದನೆಯ ನಯವಾದ ದುಂಡನೆಯ ದಂಡ ಬಂದಿರೋದನ್ನ ನಾವು ನೋಡಬಹುದು. ಅದರ ಮೇಲಿನ ದಂಡಾಗ್ರ ಭಾಗವು ವೃತ್ತಾಕಾರವಾಗಿದೆ. ವೀರಕಂಠ ಅಥವಾ ಗ್ರೀವದ ಮೇಲೆ ಬೋದಿಗೆ ಬಂದಿದೆ. ಬೋದಿಗೆಯ ಮೇಲೆ ತೊಲೆಗಳು ಬಂದಿದ್ದು ವಿತಾನವನ್ನು ಎತ್ತಿ ಹಿಡಿದಿರೋದನ್ನ ನಾವು ನೋಡಬಹುದು. ಮಧ್ಯದ ಅಂಕಣದಲ್ಲಿರುವ ತಾವರೆ ಹೂವಿನ ಭುವನೇಶ್ವರಿ ಅಥವಾ ಪದ್ಮಶಿಲಾ ನವರಂಗದ ಇನ್ನೊಂದು ಪ್ರಮುಖ ಆಕರ್ಷಣೆ ಅಂತಲೇ ಹೇಳಬಹುದು. ನಿಜಕ್ಕೂ ಇದೊಂದು ಅದ್ಭುತವಾದ ಒಂದು ಶಿಲ್ಪ ಸೌಂದರ್ಯನ ಶಿಲ್ಪಿಗಳು ಈ ಭುವನೇಶ್ವರಿಯಲ್ಲಿ ತಂದಿರೋದನ್ನ ನಾವು ನೋಡಬಹುದು. ಒಟ್ಟಾರೆ ನವರಂಗದ ವಾಸ್ತುಶಿಲ್ಪ ಸೌಂದರ್ಯವನ್ನು ನಾವು ನೋಡಿಯೇ ಆಸ್ವಾದಿಸಬೇಕು. ಗರ್ಭಗುಡಿಯ ಮುಂದಿರುವ ಸುಖನಾಸಿ ಆಯತಾಕಾರವಾಗಿದ್ದು 7 ಅಡಿ ಅಗಲ 23 ಅಡಿಗಳಷ್ಟು ಉದ್ದವಾಗಿದೆ. ಇದಕ್ಕೆ ನವರಂಗದ ಕಡೆಯಿಂದ ಒಟ್ಟು 3 ಬಾಗಿಲುಗಳಿವೆ. ಸುಖನಾಸಿಯ ವಿತಾನ 3 ಅಂಕಣಗಳಿಂದ ಕೂಡಿದ್ದು ಮಧ್ಯದ ಅಂಕಣ ಅಥವಾ ಭುವನೇಶ್ವರಿ ಮಾತ್ರ ಅಲಂಕೃತವಾಗಿದೆ. ಉಳಿದ ಎಡಬಲಗಳಲ್ಲಿರುವ ಅಂಕಣಗಳಲ್ಲಿ ಯಾವುದೇ ರೀತಿಯ ಅಲಂಕರಣೆ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಮಧ್ಯದ ಭುವನೇಶ್ವರಿ ನಕ್ಷತ್ರಾಕಾರದ ವಿನ್ಯಾಸದಲ್ಲಿದ್ದು ಅದರ ಮೇಲೆ ಪದ್ಮ ಮಂಡಲಗಳ ಸುಂದರವಾದ ರಚನೆಯನ್ನು ನಾವು ನೋಡಬಹುದು. ಅಲ್ಲದೆ ಮೂಲೆಗಳಲ್ಲಿ ಕೀರ್ತಿಮುಖ ಸಹಿತ ಸಿಂಹದ ಬಾಯಿಂದ ದೊಡ್ಡ ನಾಲಿಗೆ ಹೊರಚಾಚಿಕೊಂಡಿದೆ. ಮುಕ್ತಾಗ್ರಾಸಗಳು 4 ಕಡೆಯಿವೆ. ಸುಖನಾಸಿಯ ದ್ವಾರ ಶಾಖೆಗಳು ಇಂದು ಸವೆದು ಹಾಳಾಗಿವೆ. ದ್ವಾರಪಾಲಕರ ಶಿಲ್ಪವೂ ಮಸಕಾಗಿವೆ. ಅದೇ ರೀತಿಯಾಗಿ ಸುಖನಾಸಿಯ ದ್ವಾರದ ಲಲಾಟ ಬಿಂಬವು ನಷ್ಟವಾಗಿದೆ. ಗರ್ಭಗೃಹ ಮತ್ತು ನವರಂಗದ ಮಧ್ಯೆ ಇರುವ ಈ ಸುಖನಾಸಿಯಲ್ಲಿ ಸಾಮಾನ್ಯವಾಗಿ ಉತ್ಸವ ವಿಗ್ರಹಗಳನ್ನಿಡುವುದು ವಾಡಿಕೆ. ಒಂದು ಕಾಲಕ್ಕೆ ಈ ಸುಖನಾಸಿಯಲ್ಲಿ ಗರುಡ ಯಕ್ಷಿ ಮತ್ತು ಮನಸ್ಸಿ ಯಕ್ಷಿಯ ಮೂರ್ತಿಗಳು ಇದ್ದಿರಬಹುದು. ಏಕೆಂದರೆ ಈ ಬಸದಿಯ ಮೂಲ ನಾಯಕ ಶಾಂತಿನಾಥ ತೀರ್ಥಂಕರರು. ಆದರೆ ಇಂದು ಈ ಸುಖನಾಸಿಯಲ್ಲಿ ಹಿಂದೆ ಇದ್ದ ಯಾವ ಮೂಲ ಶಿಲ್ಪವೂ ಇಲ್ಲ. ಬದಲಾಗಿ ಜೀರ್ಣೋದ್ಧಾರ ಸಮಯದಲ್ಲಿ ಪ್ರತಿಷ್ಠಾಪಿಸಲಾದ ಪಾರ್ಶ್ವನಾಥ ತೀರ್ಥಂಕರರ ಶಾಸನ ದೇವಿ ಪದ್ಮಾದೇವಿ ಮತ್ತು ಚಂದ್ರಪ್ರಭ ತೀರ್ಥಂಕರರ ಶಾಸನ ದೇವಿ ಜ್ವಾಲಾಮಾಲಿನಿ ದೇವಿಯರ ಶಿಲ್ಪಗಳನ್ನು ನಾವು ನೋಡಬಹುದು. ಗರ್ಭಗೃಹವೂ ಸಹ ನವರಂಗದಂತೆಯೇ ಚೌಕಾಕಾರದ ಕೋಣೆಯಾಗಿದ್ದು 18 ಅಡಿ ಉದ್ದ ಮತ್ತು 18 ಅಡಿ ಅಗಲವಾಗಿದೆ. ಗರ್ಭಗುಡಿಯ ಮಧ್ಯಭಾಗದಲ್ಲಿ ಅಲಂಕಾರ ರಹಿತವಾದ 4 ಶ್ರೀಕರ ಕಂಬಗಳಿವೆ. ಈ 4 ಕಂಬಗಳ ನಡುವೆ ಈ ಬಸದಿಯ ಹಿರಿಮೆಯೆಲ್ಲ ಎಪ್ಪುಗಟ್ಟಿರುವ ಸಹಸ್ರಕೂಟ ಜಿನಬಿಂಬವಿದೆ. ಈ ಹಿಂದೆಯೇ ಹೇಳಿದಂತೆ ಕ್ರಿಸ್ತಶಕ 1220ರಲ್ಲಿ ರೇಚಣ ದಂಡನಾಯಕ ಶ್ರಾವಕ ದಂಪತಿಗಳಿಂದ ಮಾಡಿಸಲಾಗಿದ್ದ ಸಹಸ್ರಕೂಟ ಜಿನಬಿಂಬವು ಈ ಗರ್ಭಗುಡಿಯಲ್ಲಿದ್ದು ನಿತ್ಯವೂ ಪೂಜೆಗೊಳ್ಳುತ್ತಿತ್ತು. ಆನಂತರ 800 ವರ್ಷಗಳಷ್ಟು ಹಳೆಯದಾದ ಈ ಜಿನಬಿಂಬ ಕಾಲನ ದವಡೆಗೆ ಸಿಲುಕಿ ಮುರಿದು ಮುಕ್ಕಾಗಿತ್ತು. ಮೂಲ ಜಿನಬಿಂಬ ಭಿನ್ನವಾಗಿದ್ದರಿಂದ ಪೂಜೆಗೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಅದು 100 ವರ್ಷಗಳ ಕಾಲ ಸ್ಥಾಪಿತವಾಗಿದ್ದ ಮೂಲ ಜಾಗದಲ್ಲಿಯೇ ನಿಂತಿತ್ತು. ಭಿನ್ನವಾದ ಈ ಶಿಲ್ಪವನ್ನು ತೆಗೆದು ಹೊಸ ಶಿಲ್ಪವನ್ನು ಮಾಡಿಸಲು ಯಾರೂ ಮನಸ್ಸು ಮಾಡಲಿಲ್ಲ, ಮುಂದೆ ಬರಲಿಲ್ಲ. ಕೊನೆಗೆ ಅರಸೀಕೆರೆಯ
ಶ್ರಾವಕ ದಂಪತಿಗಳಾದ ಜಿನದತ್ತ ಶೆಟ್ಟಿ ಮತ್ತು ಸೌಭಾಗ್ಯಮ್ಮ, ಶ್ರವಣಬೆಳಗೊಳದ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿಗಳು, ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು, ನಿರ್ಮಲ ಕುಮಾರ ಸೇಠಿಯವರು, ಹಂಪ ನಾಗರಾಜಯ್ಯನವರ ಧರ್ಮ ಪ್ರೇಮದಿಂದಾಗಿ ಹಳೆಯ ಮುಕ್ಕಾದ ಜಿನಬಿಂಬವನ್ನು 2014ರಲ್ಲಿ ಸ್ಥಾನ ಪಲ್ಲಟಗೊಳಿಸಿ ಗರ್ಭಗುಡಿಯಲ್ಲಿ ಈಗಿರುವ ಹೊಸದಾದ ಸಹಸ್ರಕೂಟ ಜಿನಬಿಂಬವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಸಹಸ್ರಕೂಟ ಜಿನಬಿಂಬವು ಗೋಪುರಾಕೃತಿಯಲ್ಲಿ ರಚನೆಯಾಗಿದೆ. ಇದನ್ನು ನೋಡಿದ ತಕ್ಷಣ ನಮಗೆ ಈಜಿಪ್ಟಿನ ಪಿರಮಿಡ್ಡುಗಳು ನೆನಪಿಗೆ ಬಂದರೆ ಆಶ್ಚರ್ಯವಿಲ್ಲ. ಚೌಕಾಕಾರದ ತಳಹದಿಯಿಂದ ಮೊದಲುಗೊಂಡು ಮೇಲೆ ಹೋದಂತೆಲ್ಲ ಕಿರಿದಾಗುತ್ತಾ ಹೋಗಿ ತುದಿಯಲ್ಲಿ ಕಳಸದೊಂದಿಗೆ ವಿಲೀನವಾಗುವುದನ್ನು ನಾವು ನೋಡಬಹುದು. ಈ ಗೋಪುರಾಕೃತಿಯ ಜಿನಬಿಂಬವು 4 ಮುಖಗಳಿಂದ ಕೂಡಿದ್ದು, ಎಲ್ಲ ಭಾಗದಲ್ಲೂ ಧ್ಯಾನಾಸಕ್ತರಾಗಿ ಕುಳಿತಿರುವ ಜಿನರ ಸಣ್ಣ ಸಣ್ಣ ಚಿಕಣಿ ಶಿಲ್ಪಗಳಿವೆ. ಹೀಗೆ ಒಟ್ಟು 1008 ಜಿನರನ್ನು ಒಂದೇ ಶಿಲ್ಪದಲ್ಲಿ ಕೆತ್ತಿ ಒಟ್ಟಿಗೆ ದರ್ಶನ ಪಡೆಯುವಂತೆ ಕೆತ್ತಿರುವುದು ನಿಜಕ್ಕೂ ಗಮನಾರ್ಹ. ಈ ಶಿಲ್ಪ ಸೌಂದರ್ಯವನ್ನು ನೋಡಿಯೇ ಆಸ್ವಾದಿಸಬೇಕು, ಕಣ್ತುಂಬಿಸಿಕೊಳ್ಳಬೇಕು. ನಿಜಕ್ಕೂ ಶಿಲ್ಪಕಲಾ ಪ್ರೇಮಿಗಳಿಗೆ, ನನ್ನಂತಹ ಇತಿಹಾಸ ಪ್ರೇಮಿಗಳಿಗೆ ಇದು ಕಣ್ಣಿಗೆ ಹಬ್ಬವೇ ಸರಿ. ಒಟ್ಟಾರೆ ಇದೊಂದು ಅದ್ಭುತವಾದ ಸಂಯೋಜನಾ ಶಿಲ್ಪ. ಇದೇ ರೀತಿಯ ಸಹಸ್ರಕೂಟ ಜಿನಬಿಂಬ ಶಿಲ್ಪಗಳನ್ನು ನಾವು ಶ್ರವಣಬೆಳಗೊಳ, ಬೆಳಗಾವಿ ಜಿಲ್ಲೆಯ ಐನಾಪುರ, ಗದಗ ಜಿಲ್ಲೆಯ ಪುಲಿಗೆರೆ ಅಥವಾ ಲಕ್ಷ್ಮೇಶ್ವರ, ಹಾಸನ ಜಿಲ್ಲೆಯ ಅಡಗೂರು, ಮೂಡಬಿದ್ರಿ ಮುಂತಾದೆಡೆ ಇರುವ ಜೈನ ಬಸದಿಗಳಲ್ಲೂ ಕಾಣಬಹುದು. ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿರುವ ಜಿನಾಲಯದಲ್ಲೂ ಇದೇ ರೀತಿಯ ಒಂದು ಸಹಸ್ರಕೂಟ ಜಿನಬಿಂಬವನ್ನು ನಾವು ನೋಡಬಹುದು. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಬಹಳ ಮುಖ್ಯ ಅಂಶವೆಂದರೆ, ಈ ಮೊದಲೇ ಹೇಳಿದಂತೆ ರೇಚಿಮಯ್ಯನಿಂದ ಪ್ರತಿಷ್ಠಾಪನೆಗೊಂಡು ಗರ್ಭಗೃಹದಲ್ಲಿದ್ದ ಹಳೆಯ ಸಹಸ್ರಕೂಟ ಜಿನಬಿಂಬದಲ್ಲಿ 1008 ಜಿನರೂ ಪದ್ಮಾಸನದಲ್ಲಿ ಧ್ಯಾನಾಸಕ್ತರಾಗಿ ಕುಳಿತ ಜಿನಬಿಂಬಗಳು. ನೋಡೋದಕ್ಕೆ ಒಂದೇ ಒಂದು ನಿಂತ ಜಿನಶಿಲ್ಪಗಳಿರಲಿಲ್ಲ. ಆದರೆ ಈಗ ಹೊಸದಾಗಿ ಪ್ರತಿಷ್ಠಾಪನೆಗೊಂಡಿರುವ ಈ ಸಹಸ್ರಕೂಟ ಜಿನಬಿಂಬದಲ್ಲಿ ಗರ್ಭಗೃಹಕ್ಕೆ ಎದುರಾಗಿರುವ ಮುಖ ಮಾಡಿರುವ ಭಾಗದಲ್ಲಿ ಕಾಯೋತ್ಸರ್ಗ ಭಂಗಿಯಲ್ಲಿ ನಿಂತಿರುವ ಶಾಂತಿನಾಥ ತೀರ್ಥಂಕರರ ಶಿಲ್ಪವನ್ನು ಬಿಡಿಸಲಾಗಿದೆ. ಆ ಮೂಲಕ ವೈವಿಧ್ಯತೆಯನ್ನು ತರಲು ಪ್ರಯತ್ನ ಮಾಡಲಾಗಿದೆ. ಈ ಮಾರ್ಪಾಟಿಗೆ ಮುಖ್ಯ ಕಾರಣ ಶಿಲ್ಪಿಗೆ ಪುಲಿಗೆರೆಯ ಶಂಖ ಜಿನಾಲಯದಲ್ಲಿ ವಿರಾಜಮಾನವಾಗಿರುವ ಪ್ರಾಚೀನ ಸಹಸ್ರಕೂಟ ಜಿನಬಿಂಬ ಸ್ಫೂರ್ತಿಯನ್ನು ನೀಡಿದೆ. ಒಟ್ಟಾರೆ ಗರ್ಭಗುಡಿಯಲ್ಲಿ ಇಂದು ನಿತ್ಯ ಪೂಜೆಗೊಳ್ಳುತ್ತಿರುವ ಈ ಹೊಸದಾದ ಸಹಸ್ರಕೂಟ ಜಿನಬಿಂಬವು ಹೊಯ್ಸಳ ಶೈಲಿಯಲ್ಲಿ ಅದ್ದಿ ತೆಗೆದಂತೆ ಇಲ್ಲವಾದರೂ ಒಂದು ಮಟ್ಟಿಗೆ ತನ್ನದೇ ಆದ ಶಿಲ್ಪ ಸೌಂದರ್ಯದಿಂದ ನಮ್ಮ ಗಮನವನ್ನು ಸೆಳೆಯುತ್ತೆ. ಗರ್ಭಗೃಹದ ವಾಯುವ್ಯ ದಿಕ್ಕಿಗಿರುವ ಕಂಬವೊಂದರ ಮೇಲೆ ಶಾಸನವನ್ನು ಕೆತ್ತಲಾಗಿದ್ದು, ಅದರಲ್ಲಿ ಸವಣಬಲ್ಲರದೇವ ರೂವಾರಿ ನೇಮೋಜನೆಂಬ ಜೈನ ಶಿಲ್ಪಿಯ ಹೆಸರಿದೆ. ಬಹುಶಃ ಈ ನೇಮೋಜನೇ ಈ ಜಿನಾಲಯದ ಸ್ಥಪತಿ ಅಥವಾ ಮುಖ್ಯ ಶಿಲ್ಪಿಯಾಗಿರಬಹುದು. ಇಂದು ಗರ್ಭಗುಡಿಯಲ್ಲಿರುವ ತನ್ನ 4 ಮುಖಗಳಲ್ಲಿ ಕಾಯೋತ್ಸರ್ಗ ಭಂಗಿಯಲ್ಲಿ ನಿಂತ ಶಾಂತಿನಾಥ ತೀರ್ಥಂಕರರ ಜಿನಬಿಂಬವನ್ನು ಒಳಗೊಂಡ ಹೊಸ ಸಹಸ್ರಕೂಟ ಜಿನಬಿಂಬವನ್ನು ಕೆತ್ತಿದ ಸ್ಥಪತಿ ಅಥವಾ ರೂವಾರಿ ಅಂದರೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ನಾರಾಯಣಗೊಂಡನಹಳ್ಳಿಯ ಶಿಲ್ಪಿ ಕಾಳಾಚಾರ್ರವರು. ವಂಶ ಪಾರಂಪರ್ಯವಾಗಿ ಶಿಲ್ಪಿಗಳ ಮನೆತನಕ್ಕೆ ಸೇರಿದ ಕಾಳಾಚಾರ್ಯರು ಜಿನಭಕ್ತರೆಂಬುದು ಬಹಳ ಗಮನಾರ್ಹವಾದ ಅಂಶ. ಒಟ್ಟಾರೆ ಗಂಗಾ, ನೊಳಂಬ, ಹೊಯ್ಸಳರ ಕಾಲದಿಂದಲೂ ಅರಸೀಕೆರೆ ಪ್ರಸಿದ್ಧ ವ್ಯಾಪಾರ ಕೇಂದ್ರವಾಗಿತ್ತು. ತೆಂಕಣ ಅಯ್ಯಾವೊಳೆ ಎಂತಲೇ ಹೆಸರು ಪಡೆದಿತ್ತು. ಎಲ್ಲಕ್ಕೂ ಹೆಚ್ಚಾಗಿ ಸರ್ವಧರ್ಮ ಸಹಿಷ್ಣುತೆಯ ತವರು ಮನೆಯಂತಿತ್ತು. ಒಂದೆಡೆ ಶಿವಮಂದಿರ, ಇನ್ನೊಂದೆಡೆ ವಿಷ್ಣುಗೃಹ, ಮಗದೊಂದೆಡೆ ಜಿನಮಂದಿರ. ಹೀಗೆ ಎಲ್ಲ ಧರ್ಮಗಳ ಜನ ಇಲ್ಲಿ ನೆಲೆಸಿದ್ದರು.
ಹೊಯ್ಸಳ ದೊರೆ ಇಮ್ಮಡಿ ಬಲ್ಲಾಳನ ಪಿರಿಯ ಅರಸಿ ಉಮಾದೇವಿಯು ಇದೇ ಅರಸೀಕೆರೆಯ ಹೆಣ್ಣು ಮಗಳು. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣಗೊಂಡ ಇಲ್ಲಿನ ಸಹಸ್ರಕೂಟ ಬಸದಿಗೆ ಅರಸೀಕೆರೆಯ ಜಿನವರ್ತಕರು, ವಣಿಜರು, ಗವರೆಗಳು ಉದಾರವಾಗಿ ದಾನದತ್ತಿಗಳನ್ನು ನೀಡಿದರು. ರಾಜರೂ ಸಹ ಅಷ್ಟೇ ಉದಾರವಾಗಿ ಧಾರಾಪೂರ್ವಕವಾಗಿ ಗ್ರಾಮಗಳನ್ನು, ಹೊಲ ತೋಟಗಳನ್ನು ದತ್ತಿ ಬಿಟ್ಟರು. ಇದಕ್ಕೆಲ್ಲ ಅರಸೀಕೆರೆಯಲ್ಲಿ ಲಭ್ಯವಾಗಿರುವ 10 ಜಿನ ಶಾಸನಗಳು ಸಾಕ್ಷ್ಯ ನುಡಿಯುತ್ತವೆ. ಅರಸೀಕೆರೆಯಲ್ಲಿ ಈ ಜಿನಬಸದಿ, ಶಿವಾಲಯ, ವಿಷ್ಣುಗೃಹ ಮಾತ್ರವಲ್ಲದೆ ಬಲ್ಲಾಳೇಶ್ವರ, ಕೋಯಿಲೇಶ್ವರ, ಮೇಳೇಶ್ವರ, ಗೋಜೇಶ್ವರ, ಸೋಮೇಶ್ವರ, ಚೆನ್ನಕೇಶವ ಮೊದಲಾದ 10 ಪ್ರಾಚೀನ ದೇವಾಲಯಗಳಿವೆ. ಹೊಯ್ಸಳ ದೊರೆ ವಿಜಯಾದಿತ್ಯನ ಮಗ ಎರೆಯಂಗನ ಪಟ್ಟದರಸಿ ಮಹಾದೇವಿಯು ಈ ಊರಲ್ಲಿ ಒಂದು ದೊಡ್ಡ ಕೆರೆಯನ್ನು ಕಟ್ಟಿಸಿದಳು. ಅರಸಿ ಕಟ್ಟಿಸಿದ ಕೆರೆಗೆ ಅರಸೀಕೆರೆ ಎಂದು ಹೆಸರಾಯಿತು. ಕೊನೆಗೆ ಇದೇ ಹೆಸರು ಊರಿಗೆ ಬಳಕೆಯಾಗತೊಡಗಿತು. ಸ್ಥಳನಾಮದ ಅಧ್ಯಯನದ ದೃಷ್ಟಿಯಿಂದಲೂ ಸಹ ಇದು ಬಹಳ ಮಹತ್ವಪೂರ್ಣವಾದ ವಿಚಾರ. ಒಟ್ಟಾರೆ ಅರಸೀಕೆರೆಯ ಹೊಯ್ಸಳರ ಕಾಲದ ಈ ಸಹಸ್ರಕೂಟ ಜಿನ ಬಸದಿ ಮೇಲ್ನೋಟಕ್ಕೆ ಸರ್ವೇ ಸಾಧಾರಣವಾಗಿ ಕಂಡರೂ ಹೊರಗಡೆ ಮಾನಸ್ತಂಭವಾಗಲಿ, ಬಲಿಪೀಠವಾಗಲಿ, ದೀಪಸ್ತಂಭವಾಗಲಿ, ಧ್ವಜಸ್ತಂಭವಾಗಲಿ, ಪ್ರಾಕಾರವಾಗಲಿ ಇಲ್ಲದಿದ್ದರೂ ಒಳಭಾಗದಲ್ಲಿ ಮಾತ್ರ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಶಿಲ್ಪಕಲಾ ಸಿರಿಯನ್ನು, ಶಿಲ್ಪಕಲಾ ಸೌಂದರ್ಯವನ್ನು, ವೈಭವವನ್ನು ತನ್ನ ಒಡಲಲ್ಲಿ ಅಡಗಿಸಿಕೊಂಡಿದೆ. ಈ ಊರಿಗೆ ಮೊದಲು ಜಯಗೊಂಡ ಬಲ್ಲಾಳಪುರ, ವೀರವಿಜಯ ಬಲ್ಲಾಳಪುರ ಎಂಬ ಹೆಸರುಗಳು ಇದ್ದವೆಂದು ಇಲ್ಲಿನ ಹಲವಾರು ಶಾಸನಗಳಿಂದ ತಿಳಿಯುತ್ತೆ. ಆದರೆ ಕೊನೆಗೆ ಉಳಿದುಕೊಂಡಿದ್ದು ಮಾತ್ರ ಮಹಾದೇವಿ ಅರಸಿ ಕಟ್ಟಿಸಿದ ಕೆರೆಯಿಂದ ಅರಸೀಕೆರೆ ಎಂಬ ಹೆಸರು. ಇಂದಿಗೂ ಕೂಡ ಅದೇ ಹೆಸರು ಉಳಿದುಕೊಂಡಿರುವುದು ಗಮನಾರ್ಹ ಸಂಗತಿಯೇ ಸರಿ. ಅರಸೀಕೆರೆಯ ಈ ಸಹಸ್ರಕೂಟ ಜಿನ ಬಸದಿಯ ಬಗ್ಗೆ ನೀಡಿರುವ ವಿವರಗಳು, ಮಾಹಿತಿಗಳು ಸಂಪೂರ್ಣವಾಗಿದೆ ಅಂತ ಭಾವಿಸ್ತೇನೆ. ಇಲ್ಲಿನ ವಿಚಾರಗಳು, ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.